ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ಮತ್ತೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಸತಿ ನಾನು ಚಾರ್ಧಾಮ್ ಯಾತ್ರೆಯ ಬಗ್ಗೆ ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನನಗೆ ಕನಸಿತ್ತು, ಆದರೆ ನನಗೆ ಸರಿಯಾದ ಟೈಮ್ ಕೂಡ ಬರ್ತಾ ಇರಲಿಲ್ಲ. ಈ ವರ್ಷ ನನಗೆ ಆ ಶಿವನ ಕೃಪೆಯಿಂದ ಚಾರ್ಧಾಮ್ ಯಾತ್ರೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ನನ್ನ ಚಾರ್ಧಾಮ್ ಯಾತ್ರೆ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಇದರದ್ದೇ ಒಂದು ಸೆಪ್ರೇಟ್ ಪಾರ್ಟ್ಗಳಾಗಿ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಡೇ ನಾವು ಎಲ್ಲಿಂದ ಹೇಗೆ ಹೊರಟು ಏನೋದನ್ನು ತಿಳಿಸ್ತೀನಿ. ಫಸ್ಟ್ ನಾವು ಹರಿದ್ವಾರ ಬಂದಿದ್ವಿ. ಹರಿದ್ವಾರದಿಂದ ನಾವು ಫಸ್ಟು ಯಮುನೋತ್ರಿಗೆ ಹೋಗಬೇಕಾಗಿತ್ತು. ಸೊ ಯಮುನೋತ್ರಿಗೆ ಹೋಗಬೇಕಂದ್ರೆ ನಾವು ಬಾರ್ಕೋಟ್ ಅಂತ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿ ಹೋಗಿ ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಯಮುನೋತ್ರಿಗೆ ಹೋಗಬೇಕಾಗಿತ್ತು. ಸೊ ಬೆಳಗ್ಗೆ ಬೇಗನೆ ಎಲ್ಲರೂ ಒಂದು 8 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ಯಮುನೋತ್ರಿ ಕಡೆಗೆ ಹೋಗಬೇಕಾಗಿದ್ದರಿಂದ ನಾವು ಬಾರ್ಕೋಟ್ಗೆ ಹೋಗಿ ಸ್ಟೇ ಆಗಬೇಕಾಗಿತ್ತು. ಬೆಳಗ್ಗೆ 8 ಗಂಟೆಗೆ ಎಲ್ಲ ಹೊರಟು ಬಾರ್ಕೋಟ್ ಕಡೆಗೆ ಹೊರಟ್ವಿ. ಹಾಗೆ ಹೋಗಬೇಕಾದ್ರೆ ನಮಗೆ ಒಳ್ಳೆ ವ್ಯೂಸನ್ನು ನಾವು ನೋಡ್ತಾ ಹೋದ್ವಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ತುಂಬಾ ಬ್ಯೂಟಿಫುಲ್ ಆದಂಥ ಸೀನ್ರಿ ಇತ್ತು. ಎಲ್ಲದನ್ನು ನಾವು ತುಂಬ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಆ್ಯಕ್ಚುಲಿ ನಾವು 120 ಜನ ಹೊರಟಿದ್ದು. ನಾವು ಅಷ್ಟೊಂದು ಜನದಲ್ಲಿ ಕೆಲವೊಬ್ರು ಮಾತ್ರ ನಮಗೆ ಪರಿಚಯ ಇದ್ದರು, ಕೆಲವೊಬ್ರು ನಮಗೆ ಪರಿಚಯ ಇರಲಿಲ್ಲ. ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು, ಎಲ್ಲರೂ ಪರಿಚಯ ಮಾಡ್ಕೊಂಡ್ವಿ. ಹಾಗೆ ಬಸ್ಸಲ್ಲಿ ತುಂಬ ಫನ್ ಮಾಡ್ಕೊತ ಜರ್ನಿ ತುಂಬಾ ಚೆನ್ನಾಗಿತ್ತು. ನಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡ್ಕೊತ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬಾರ್ಕೋಟ್ಗೆ ನಾವು ಸಂಜೆ ಆಗಿತ್ತು ಹೋಗೋಷ್ಟೊತ್ತಿಗೆ, ಯಾಕಂದರೆ ಒಂದು 7 to 8 ಅವರ್ಸ್ ಜರ್ನಿ ಆಗುತ್ತೆ ಹರಿದ್ವಾರಿಂದ. ಸೊ ಅಷ್ಟು ಅವರ್ ಜರ್ನಿ ಮಾಡಿದಾಗ ನಮ್ಗೆ ಬಾರ್ಕೋಟ್ ಸಿಗುತ್ತೆ. ಸೊ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಡೇ ತುಂಬಾ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಧ್ಯದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸ್ ಕೂಡ ಆಗ್ತಾಯಿತ್ತು. ನೋಡಿ ಎಷ್ಟು ಭಯಾನಕವಾಗಿದೆ. ಸೀನ್ರಿ ಎಷ್ಟು ಚೆನ್ನಾಗಿತ್ತು, ಅಷ್ಟೇ ಭಯಾನಕವಾದಂಥ ಸೀನ್ರಿ ಕೂಡ ನಮ್ಗೆ ಸಿಗ್ತಾ ಇತ್ತು. ನಿಜವಾಗ್ಲೂ ಅಲ್ಲೆಲ್ಲ ಹೇಗೆ ವರ್ಕ್ ಮಾಡ್ತಾರೆ, ನಿಜ ಅವ್ರನ್ನೆಲ್ಲ ನೋಡ್ಬಿಟ್ಟು ನಮಗೆ ನಿಜ ಗ್ರೇಟ್ ಅನಿಸ್ತು. ಅಲ್ಲಿನ ಜಾಗದಲ್ಲಿ ವರ್ಕ್ ಮಾಡೋದಷ್ಟು ಈಸಿ ಅಲ್ಲ. ರೋಡ್ ಕನ್ಸ್ಟ್ರಕ್ಷನ್ಸ್ ತುಂಬಾ ಟಫ್ ಇರುತ್ತೆ. ಸೊ ಒಂಥರ 2 ಥರದ್ದು ನಾವು ನೋಡ್ಕೊತಾ ಹೋದ್ವಿ. ಬಟ್ ಆ ಸೀನ್ರಿ, ಆ ಗ್ರೀನ್ರಿ ಮುಂದೆ ನಮಗೆ ಮಾತೇ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಸೀನ್ರಿ. ಅಲ್ಲೇ ಮಧ್ಯದಲ್ಲಿ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಹತ್ರ ಸ್ಟಾಪ್ ಮಾಡಿದ್ವಿ. ಅಲ್ಲಿ ತುಂಬ ಒಳ್ಳೆ ವ್ಯೂಸ್ ಇತ್ತು. ಫೋಟೋಸ್ಗಳು ವೀಡಿಯೋಸ್ಗಳನ್ನೆಲ್ಲ ತಗೊಂಡ್ವಿ. ಅಲ್ಲೇ ಸುಮಾರು ಹೊತ್ತು ಒಂದು 1/4 ಗಂಟೆ ತನಕ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಟೀನ ಕುಡಿದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆಯೇ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ಮತ್ತು ಬಾರ್ಕೋಟ್ ಕಡೆಗೆ. ಬಾರ್ಕೋಟ್ಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಸಂಜೆ 7 ಗಂಟೆ 8 ಗಂಟೆ ಆಗಿತ್ತು. ಸೊ ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ. ಸೊ ಬಂದ ತಕ್ಷಣ ನಾವು ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿಬಿಟ್ಟು ಎಲ್ಲ ಫಸ್ಟ್ ಫ್ರೆಶ್ ಅಪ್ ಆದ್ವಿ. ನಮ್ಮ ರೂಮ್ಗಳನ್ನು ತೊಗೊಂಡ್ವಿ. ನೆಕ್ಸ್ಟು ಆಮೇಲೆ ತುಂಬ ಟಯರ್ಡ್ ಆಗಿರೋದ್ರಿಂದ ಎಲ್ಲರೂ ಊಟ ಮಾಡಿ ಅವತ್ತಿನ ದಿನ ಬೇಗ ಮಾಡ್ಕೊಂಡ್ವಿ. ಸೊ ನನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಯಮುನೋತ್ರಿಗೆ ಹೇಗೆ ಹೊರಟ್ವಿ, ಆ ಜರ್ನಿ ಹೇಗಿತ್ತು ಅನ್ನೋದನ್ನು ನನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.